ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ರಾಜಕಾರಣ ಎನ್ನುವಂಥ ಪ್ರಬಂಧವನ್ನು ಈ ವಿಡಿಯೋದಲ್ಲಿ ನೋಡೋಣ. ರಾಜಕಾರಣ ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿದ ವ್ಯವಹಾರವನ್ನು ರಾಜಕಾರಣ ಮತ್ತು ರಾಜಕೀಯ ಎಂಬ ಹೆಸರುಗಳಿಂದ ಗುರುತಿಸುತ್ತೇವೆ. ಇಂಗ್ಲಿಷ್ನಲ್ಲಿ ರಾಜಕಾರಣವನ್ನು ಪಾಲಿಟಿಕ್ಸ್ ಎಂದು ಕರೆಯುತ್ತಾರೆ. ಈ ಪದವು ಲ್ಯಾಟಿನ್ ಭಾಷೆಯ ಪೊಲಿಟಿಕಸ್ ಎಂಬ ಪದದಿಂದ ಬಂದಿದ್ದು, ಇದು ಕೂಡ ಗ್ರೀಕ್ ಭಾಷೆಯ ಪಾಲಿಸ್ ಎಂಬ ಪದದಿಂದ ಬಂದಿರುವುದಾಗಿದೆ. ಪಾಲಿಸ್ ಎಂದರೆ ನಗರ, ರಾಜ್ಯ ಎಂದರ್ಥ. ಗ್ರೀಕರ ಅರ್ಥದಲ್ಲಿ ರಾಜಕಾರಣ ಅಂದರೆ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ನಗರ ರಾಜ್ಯಗಳ ಚಟುವಟಿಕೆಗಳ ಅಧ್ಯಯನವಾಗಿದೆ. ರಾಜಕಾರಣದಲ್ಲಿ ತೊಡಗಿಕೊಂಡಿರುವವರೇ ರಾಜಕಾರಣಿಗಳು. ನಮ್ಮ ಸಾಮಾನ್ಯ ಜೀವನದಲ್ಲಿ ರಾಜಕೀಯ ಎಂಬ ಪದವನ್ನು ಹೀನಾಯವಾಗಿ ಬಳಸಲಾಗುತ್ತದೆ. ನಮ್ಮ ದೃಷ್ಟಿಯಲ್ಲಿ ಯಾರನ್ನಾದರೂ ಕುತಂತ್ರದಿಂದ ಸಿಗಬೇಕಾದ್ದನ್ನು ಸಿಗದಂತೆ ಮಾಡಿದರೆ ಅಥವಾ ನ್ಯಾಯವಾಗಿ ಪಡೆದುಕೊಳ್ಳಬೇಕಾದ್ದನ್ನು ಅನ್ಯಾಯವಾಗಿ ಪಡೆದುಕೊಂಡರೆ ಅದನ್ನು ರಾಜಕೀಯ ಎಂದು ಕರೆಯುತ್ತೇವೆ. ಅಂದರೆ ಕುತಂತ್ರ, ಮೋಸ, ಬೆನ್ನಿಗೆ ಚೂರಿ ಹಾಕುವ ಕೆಲಸಗಳನ್ನು ರಾಜಕೀಯ ಎನ್ನುತ್ತೇವೆ. ಈ ಪದಗಳನ್ನು ನಕಾರಾತ್ಮಕವಾಗಿ ಬಳಸುತ್ತಿದ್ದೇವೆ. ಆದರೆ ನಿಜವಾಗಿಯೂ ರಾಜಕಾರಣ ಎಂಬುದು ಸಕಾರಾತ್ಮಕ ಸಿದ್ಧಾಂತವಾಗಿದ್ದು ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಿರುವುದಾಗಿದೆ. ಅದು ರಾಜ್ಯ, ಕಾನೂನು ಮತ್ತು ಸರ್ಕಾರ ಅಧ್ಯಯನವನ್ನು ಒಳಗೊಂಡಿದೆ. ಪ್ರತಿಯೊಬ್ಬರಿಗೂ ರಾಜಕಾರಣದಲ್ಲಿ ಆಸಕ್ತಿ ಇರುವುದು ಅಗತ್ಯ. ಅದು ನಮಗೇಕೆ ಎಂಬ ಮನೋಭಾವ ಸಲ್ಲದು. ಗೌರವಯುತ ಮತ್ತು ನಾಗರಿಕ ಜೀವನ ನಡೆಸಬೇಕಾದರೆ ಒಂದು ಸುಸಂಸ್ಕೃತ ಸಮಾಜ ಅವಶ್ಯಕ. ಅಲ್ಲಿ ಹಲವಾರು ಮೂಲ ಸ್ವಾತಂತ್ರ್ಯಗಳಾದ ವಾಕ್ ಸ್ವಾತಂತ್ರ್ಯ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸಮಾನತೆಗಳಿಗಾಗಿ ಒಳ್ಳೆಯ ಸರ್ಕಾರವನ್ನು ರೂಪಿಸಲು ರಾಜಕಾರಣ ಜ್ಞಾನದ ಅಗತ್ಯ ಹೆಚ್ಚಾಗಿದೆ. ರಾಜಕಾರಣ ಕೆಟ್ಟದ್ದಲ್ಲ. ರಾಜಕಾರಣಿಗಳು ಕೆಟ್ಟವರಾಗಿರುವುದರಿಂದಷ್ಟೇ ರಾಜಕಾರಣಕ್ಕೆ ಆ ಹೆಸರು ಬರಬಹುದು. ರಾಜಕಾರಣದ ಬಗ್ಗೆ ಸ್ಪಷ್ಟ ಅರಿವಿರುವ ನಾಗರಿಕರು ಮಾತ್ರ ಉತ್ತಮ ಸರ್ಕಾರವನ್ನು ನಿರ್ಮಾಣ ಮಾಡಬಲ್ಲರು. ಪ್ರತಿಯೊಬ್ಬರಿಗೂ ಇದೊಂದು ಮೂಲಭೂತ ಜ್ಞಾನವಾಗಬೇಕು.